ಬೆಂಕಿ ಹೊತ್ತಿಕೊಳ್ಳುವ ಭಾನಾಮತಿ ರಹಸ್ಯ ಎಲ್ಲ ಸುಳ್ಳು ಎಂದ ಹುಲಿಕಲ್ ನಟರಾಜ್. ಇತ್ತೀಚೆಗೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಕೌಲ್ಗುಡ್ ಗ್ರಾಮದಲ್ಲಿ ಅಚ್ಚರಿ ಮೂಡಿಸುವ ಘಟನೆ ಬೆಳಕಿಗೆ ಬಂದಿತ್ತು. ಮನೆಯೊಂದರಲ್ಲಿ ಎಲ್ಲೆಂದರಲ್ಲಿ ಏಕಾಏಕಿ ಬೆಂಕಿ ಹೊತ್ತಿಕೊಳ್ಳುವ ಘಟನೆಗಳಿಂದ ಜನರು ಭೀತಿಗೊಳಗಾಗಿ ಇದು ಭಾನಾಮತಿ ಕಾಟ ಎಂದು ನಂಬಿದ್ದರು. ಆದರೀಗ ಈ ವರದಿಯ ಬಗ್ಗೆ ಹುಲಿಕಲ್ ನಟರಾಜ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ವಿಸ್ಮಯಗಳ ಹಿಂದೆ ಯಾವುದೇ ಭಾನಾಮತಿ ರಹಸ್ಯ ಇಲ್ಲ ಎಂದು ಅವರು ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಕವಲ್ಗುಡ್ ಗ್ರಾಮದ ಈಶ್ವರ್ ತೆಗ್ಗಿ ಕುಟುಂಬದ ಮನೆಯಲ್ಲಿ ಎಲ್ಲೆಂದರಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಳ್ಳುವಂತಹ ಘಟನೆಗಳು ಇತ್ತೀಚೆಗೆ ಪದೇ ಪದೇ ಘಟಿಸುತ್ತಿತ್ತು. ಮನೆಯ ದವಸ ಧಾನ್ಯ, ಮನೆಯ ಸದಸ್ಯರ ಬಟ್ಟೆ, ಜಾನುವಾರುಗಳ ಮೇವಿಗೂ ಕೂಡ ಬೆಂಕಿ ಹೊತ್ತಿಕೊಳ್ಳುತ್ತಿತ್ತು. ಈ ಘಟನೆಗಳಿಂದ ಮನೆ ಮಂದಿ ಎಲ್ಲರೂ ಆತಂಕದಿಂದ ದಿನದೂಡುತ್ತಿದ್ದರು. ಎಲ್ಲಿ ಬೆಂಕಿ ಬೀಳುತ್ತೋ ಎಂಬ ಭಯದಿಂದ ನಿದ್ದೆಗಟ್ಟಿದ್ದರು. ಇದು ಯಾವುದೇ ವಾಮಾಚಾರ ಇರಬಹುದು, ಭಾನಾಮತಿ ರಹಸ್ಯ ಇರಬಹುದು ಎಂದು ನಂಬಿದ್ದರು. ಇದೀಗ ಈ ವರದಿಯನ್ನು ಗಮನಿಸಿ ಪ್ರತಿಕ್ರಿಯೆ ನೀಡಿರುವ ಹುಲಿಕಲ್ ನಟರಾಜ್, ವಿಸ್ಮಯ ಘಟನೆಗಳು ನಡೆಯುತ್ತಿರುವ ಮನೆಗೆ ಸ್ವತಃ ಭೇಟಿ ನೀಡಿ ಯಾವುದೇ ಭಾನಾಮತಿ ರಹಸ್ಯ ಇಲ್ಲ, ಈ ಘಟನೆಗಳ ಹಿಂದೆ ಯಾವುದೋ ವಿಕೃತ ಮನಸ್ಸಿನ ಕೈವಾಡ ಇದೆ, ಇದೆಲ್ಲದಕ್ಕೂ ತಾನೇ ಉತ್ತರ ನೀಡುತ್ತೇನೆ ಎಂದು ಅವರು ಹೇಳಿದ್ದಾರೆ. ದೇವರು ಮನುಷ್ಯನಿಗೆ ಕೇಡು ಮಾಡಲ್ಲ, ಕೇಡು ಮಾಡುವ ದೇವರು ದೇವರೇ ಅಲ್ಲ. ವಾಮಾಚಾರಿಗಳ ಮಾತು ನಂಬಬೇಡಿ. ಇದು ವಿಸ್ಮಯನೂ ಅಲ್ಲ, ವಾಮಾಚಾರನೂ ಅಲ್ಲ, ಮಾಟ ಮಂತ್ರ ಅಂತೂ ಅಲ್ಲವೇ ಅಲ್ಲ. ಇಂತಹ ಘಟನೆಗಳು ಮತ್ತೆ ಮರುಕಳಿಸಿದ್ರೆ ನನಗೆ ವಿಡಿಯೋ ಕರೆ ಮಾಡಿ, ನಾನು ಅದಕ್ಕೆ ಉತ್ತರ ನೀಡುತ್ತೇನೆ ಎಂದು ಹುಲಿಕಲ್ ನಟರಾಜ್ ತಿಳಿಸಿದ್ದಾರೆ.